ನಮಸ್ಕಾರ, ಶುಭೋದಯ. PNS ವಿಸ್ತಾರ ನ್ಯೂಸ್ನ ಸಮಸ್ತ ವೀಕ್ಷಕರಿಗೆ ದಿವ್ಯ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಂಜರಿ ಹೊಂಬಾಳಿ. ಪ್ರತಿದಿನದಂತೆ ಈ ದಿನವೂ ಕೂಡ ಈ ಕಾರ್ಯಕ್ರಮದಲ್ಲಿ ಪಂಚಾಂಗದ ವಿಚಾರಗಳನ್ನು ತಿಳಿದುಕೊಳ್ಳೋಣ. ಜೊತೆಗೆ ನಿಮ್ಮೆಲ್ಲರ ಕುತೂಹಲದಂತೆ 12 ರಾಶಿಗಳ ಫಲಾನುಫಲ, ಯಾವ ರಾಶಿಗೆ ಶುಭ ಫಲವಿದೆ, ಯಾವ ರಾಶಿಯವರಿಗೆ ಅಶುಭ ಫಲವಿದೆ, ಏನೆಲ್ಲ ಪರಿಹಾರಗಳನ್ನು ಸರಳವಾಗಿ ಮಾಡಿಕೊಳ್ಳಬಹುದು. ಜೊತೆಗೆ ಪ್ರತಿದಿನದಂತೆ ಇದೊಂದೇನು ಸೀರೀಸ್ ಸ್ಟಾರ್ಟ್ ಮಾಡಿದ್ದೀವಿ, ಯಾವ ರಾಶಿಗಳಿಗೆ ತಕ್ಕ ಹಾಗೆ ಅವರ ಗುಣಲಕ್ಷಣಗಳು, ಸ್ವಭಾವಗಳು, ಅವರಿಗೆ ಯಾವ ಒಂದು ನಂಬರ್ ಆಗಿ ಬರುತ್ತೆ ಮತ್ತು ಯಾವ ಕಲರನ್ನು ಅವರು ಧರಿಸಬೇಕಾಗತ್ತೆ ಅನ್ನೋದ್ರ ಬಗ್ಗೆ, ಹಾಗೆ ಇವತ್ತು ಸಿಂಹರಾಶಿಯ ಬಗ್ಗೆ ಈ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ. ಈ ಎಲ್ಲ ಸಮಗ್ರ ಮಾಹಿತಿಯನ್ನು ನಮಗೆ ತಿಳಿಸಿಕೊಡೋದಕ್ಕೆ ಖ್ಯಾತ ಜ್ಯೋತಿಷಿಗಳು, ಟ್ಯಾರೋ ಟ್ರೀಡರ್, ನ್ಯೂಮರಾಲಜಿಸ್ಟ್, ಜೊತೆಗೆ ಲೈಫ್ ಕೋಚ್ ಆದಂಥ ಶ್ರೀಮತಿ ದಿವ್ಯಾ ಸುಬ್ರಹ್ಮಣ್ಯ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರವೇ ಸರ್ವಲೋಕಾನಾಂ ಭೇಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಶ್ರೀ ಮಹಾಗಣಾಧಿಪತಯೇ ನಮಃ. ಗುರುಭ್ಯೋ ನಮಃ. ನಮಸ್ಕಾರ ಮೇಡಮ್. ಇವತ್ತಿನ ದಿನವನ್ನು ಎಂದಿನಂತೆ ಪಂಚಾಂಗದ ಮೂಲಕ ನೋಡೋದಾದರೆ ಹೇಗಿದೆ ಇವತ್ತಿನ ಪಂಚಾಂಗ? ಇವತ್ತಿನ ತಿಥಿ ಬಂದು ಷಷ್ಠಿ ತಿಥಿ ಆಗುತ್ತೆ. ವಾರ ಸೋಮವಾರ, ವಾರದ ಮೊದಲನೇ ದಿನ ಷಷ್ಠಿ ತಿಥಿ. 1:30 ಮಧ್ಯಾಹ್ನ 1:45 ಷಷ್ಠಿ ತಿಥಿ ಇರುವಂಥದ್ದು. ನಕ್ಷತ್ರ ಬಂದು ಪೂರ್ವ ಭಾದ್ರಪದ ನಕ್ಷತ್ರ ಇರುವಂಥದ್ದು. ಅದು ಸಂಜೆ 4 ಗಂಟೆವರೆಗೂ ಪೂರ್ವ ಭಾದ್ರಪದ ನಕ್ಷತ್ರ ಇರುವಂಥದ್ದು. ಇನ್ನು ಕರ್ಣ ಬಂದು ವಣಿಜಕರ್ಣ ಮತ್ತು ವಿಷ್ಟಿಕರ್ಣ, 2 ಕರ್ಣಗಳು ಬರ್ತವೆ. ಯೋಗ ಬಂದು ಸೌಭಾಗ್ಯ ಯೋಗ ಅನ್ನುವಂತಹ ಯೋಗ ಇವತ್ತು ಇರುವಂತಹ ಯೋಗ ಅಂತ ಹೇಳ್ಬೋದು. ಇದಿಷ್ಟು ಏನು ಪಂಚಾಂಗದ ವಿಚಾರ. ಇದರಲ್ಲಿ ಒಂದೇನೆಂದರೆ ಈ ವಣಿಜಕರಣ ಅಂತ ಏನಿದೆಯಲ್ಲ ಇದು, ಮತ್ತು ಇವತ್ತಿನ ಯೋಗ ಏನಿದೆ ಇದು ಎಲ್ಲ ಕಾರ್ಯಗಳನ್ನು ಮಾಡೋದಕ್ಕೆ ಶುಭವನ್ನು ಮಾಡಿಕೊಡುವಂತಹ ಯೋಗ ಅಥವಾ ಕರ್ಣ ಅಂತ ಹೇಳ್ಬೋದು. ಶುಭ ಕಾರ್ಯಗಳಿಗೆ ಒಳ್ಳೆಯದು. ಬಟ್ ಇವತ್ತು ಷಷ್ಠಿ ತಿಥಿ ಇರೋದ್ರಿಂದ ಯಾವುದೇ ಶುಭ ಕಾರ್ಯಗಳಿಗೆ ಅಷ್ಟೇನು ಪಾಸಿಟಿವ್ ಅಲ್ಲದೆ ಹೋದರೂ ಕೂಡ ಈ ಏನು ನಾವು ಯೋಗ ಕರ್ಣಗಳನ್ನು ಕನ್ಸಿಡರ್ ಮಾಡಿದಾಗ ಇದು ಪಾಸಿಟಿವ್ ಆದಂತಹ ದಿನ ಅಂತ ಹೇಳಬಹುದಾಗಿದೆ. ಓಕೆ, ಎಸ್ ವೀಕ್ಷಕರೇ, ಪಂಚಾಂಗದ ವಿಚಾರಗಳೆಲ್ಲ ಶ್ರೀಮತಿ ದಿವ್ಯಾ ಸುಬ್ರಹ್ಮಣ್ಯ ಅವರು ತಿಳಿಸಿಕೊಟ್ಟಿದ್ದಾರೆ. ಪಂಚಾಂಗ ಅನ್ನೋದು ಹಿಂದೂ ಸಂಪ್ರದಾಯದಲ್ಲಿ, ಸನಾತನ ಧರ್ಮದಲ್ಲಿ ಕೇವಲ ಅದೊಂದು ಆಚಾರ ವಿಚಾರ ಅಂತಲ್ಲ, ಅದರಿಂದ ಸಾಕಷ್ಟು ಅದನ್ನು ತಿಳ್ಕೊಳ್ಳೋದ್ರಿಂದ ಬೆನಿಫಿಟ್ಸ್ ಕೂಡ ಇದೆ. ಏಕೆಂದರೆ ಹಿಂದಿನ ಕಾಲದಲ್ಲಿ ನಾವು ಯಾವುದೇ ಇಂಗ್ಲಿಷ್ ಕ್ಯಾಲೆಂಡರ್ನ ಮೊರೆ ಹೋಗ್ತಾ ಇರಲಿಲ್ಲ, ಪಂಚಾಂಗವನ್ನು ನೋಡೇ ದಿನವನ್ನು ಶುರು ಮಾಡೋದಾಗಿತ್ತು. ಧನ್ಯವಾದ ಮೇಡಮ್. ಹಾಗಾದರೆ ಮುಂದಿನ ರಾಶಿಗಳು, ಈಗ 12 ರಾಶಿಗಳಿಗೆ ಫಲಾನುಫಲ ಹೇಗಿದೆ ಅನ್ನೋದಾದರೆ, ಯಾವ ರಾಶಿಗೆ ಶುಭ ಫಲವಿದೆ, ಯಾವ ರಾಶಿಯವರಿಗೆ ಅಶುಭ ಫಲವಿದೆ, ಹೇಗಿದೆ ಇವತ್ತಿನ ದಿನಚರಿ? ಮೇಷರಾಶಿಯಿಂದ ಶುರು ಮಾಡೋದಾದ್ರೆ ಮೇಷರಾಶಿಯವರಿಗೆ ಹೇಗಿರುತ್ತೆ ಈ ದಿನ? ಇವತ್ತು 6ನೇ ತಾರೀಕು ಜುಲೈ ಸೋಮವಾರ. ಇವತ್ತು ಮೇಷರಾಶಿಯವರಿಗೆ ಧೈರ್ಯ ಮತ್ತು ಆತ್ಮವಿಶ್ವಾಸಗಳು ಹೆಚ್ಚಾಗಿರ್ತವೆ. ಇದರಿಂದ ಹೊಸ ಅವಕಾಶಗಳು ಏನಿರ್ತವೆ ಅದು ನಿಮ್ಮ ಹತ್ರಕ್ಕೆ ಹುಡುಕೊಂಡು ಬರುತ್ತೆ ಅಂತ, ಅದೇ ನಿಮ್ಮನ್ನು ಕರ್ಕೊಂಡು ಹೋಗುತ್ತೆ ಅಂತ ಹೇಳಿ. ಆತ್ಮವಿಶ್ವಾಸ ಏನಿದೆ ಮತ್ತು ನಿಮ್ಮ ಧೈರ್ಯ ಏನಿದೆ ಅದು ನಿಮ್ಮನ್ನು ಕರ್ಕೊಂಡು ಹೋಗುತ್ತೆ ಅಂತ. ಉದ್ಯೋಗದಲ್ಲಿ ಹಿರಿಯರಿಂದ ನಿಮಗೆ ಮೆಚ್ಚುಗೆ ದೊರೆಯುತ್ತೆ. ಯಾವುದೋ ಒಂದು ಕೆಲಸ ಮಾಡ್ತೀರಾ, ಅದರಿಂದ ಅಪ್ರಿಸಿಯೇಷನ್ ಸಿಕ್ಕಿದ್ರೆ ತುಂಬ ಖುಷಿ ಆಗುತ್ತಲ್ವಾ. ಇನ್ನು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ನಿರ್ಧಾರಗಳು, ಪ್ರೀ ಪ್ಲಾನ್ ಮಾಡ್ತಿದ್ದೀರಾ, ಯಾವುದಾದ್ರೂ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂತಂದರೆ ತುಂಬ ಕೇರ್ಫುಲ್ ಆಗಿ ನೀವು ಈ ಡಿಸಿಷನ್ನ ತಗೊಳ್ಬೇಕಾಗತ್ತೆ. ಅದರಲ್ಲೂ ಈ ಶೇರ್ ಮಾರ್ಕೆಟಲ್ಲಿ ಏನು ಹೂಡಿಕೆಯನ್ನು ಮಾಡ್ತಾರಲ್ಲ ಅಂಥವರು ಈ ಥರ ಸಿಚುವೇಶನಲ್ಲಿ ಇದ್ದಾಗ ತುಂಬ ಕೇರ್ಫುಲ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗತ್ತೆ. ಅದರ ಜೊತೆಗೆ ಕುಟುಂಬದವರೊಂದಿಗೆ ಸಮಯ ಕಳೆಯುವುದರಿಂದ ಮನಸ್ಸಿಗೆ ನೆಮ್ಮದಿ ದೊರೆಯುವಂಥ ದಿನ ಇವತ್ತು ಅಂತ. ಅಂದರೆ ನೀವು ಯಾವುದೇ ದಿನ ಆಗಿದ್ರೂ ಒಂದು ಕುಟುಂಬ ಸದಸ್ಯರ ಜೊತೆಗೆ ಒಂದು ಆಹ್ಲಾದಕರವಾದಂತಹ ವಾತಾವರಣ ಇದ್ದು ಒಂದು ಖುಷಿಯಾಗಿ ಟೈಮ್ನ ಸ್ಪೆಂಡ್ ಮಾಡ್ತೀರಾ ಅಂದರೆ ಅದು ಒಳ್ಳೆಯ ದಿನ ಅಂತೇಳಿ. ಆ ಥರದ ಒಂದು ಶುಭ ಫಲಗಳನ್ನು ಕೊಡುವಂಥ ದಿನ ಇದು ಅಂತ. ಓಕೆ, ಮೇಷರಾಶಿಯವರಿಗೆ ಶುಭ ದಿನ ಇವತ್ತು ಅಂತ. ಓಕೆ, ಇನ್ನು ಮುಂದಿನ ರಾಶಿ ವೃಷಭ ರಾಶಿಗೆ ಬಂದರೆ ಹೇಗಿದೆ ವೃಷಭ ರಾಶಿಯವರ ಭವಿಷ್ಯ? ಎಷ್ಟೊಂದು ದಿನಗಳಿಂದ ಕೆಲವು ಕೆಲಸಗಳು ಪೆಂಡಿಂಗ್ ಆಗೋಗಿರುತ್ತೆ, ಅದನ್ನು ವಾಪಸ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಪುನರಾರಂಭ ಮಾಡೋದಕ್ಕೆ ತುಂಬ ಒಳ್ಳೆಯದು ಅಂತ. ವ್ಯಾಪಾರದಲ್ಲಿ ಅಂದರೆ ಬಿಸ್ನೆಸ್ ಮೆನ್ಗಳಿಗೆ ಮುಖ್ಯವಾಗಿ ಹೊಸ ಹೊಸ ಸಂಪರ್ಕಗಳು ಬರ್ತವೆ, ಅದರಿಂದ ಲಾಭ ಕೂಡ ಹೆಚ್ಚಾಗಿರೋದಕ್ಕೆ ಅವಕಾಶ ಇರುತ್ತೆ. ಅನಗತ್ಯವಾದಂತಹ ಖರ್ಚುಗಳನ್ನು ಮಾತ್ರ ನಿಯಂತ್ರಿಸಬೇಕಾಗತ್ತೆ ಅಂತ. ಹಣಕಾಸಿನ ಅನ್ವಾಂಟೆಡ್ ಆಗಿ ಸ್ಪೆಂಡ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಆರ್ಥಿಕ ಸ್ಥಿರತೆ ಅಂತ ಏನು ಹೇಳ್ತೀವಿ ಅದು ಒಂದು ಕಾನ್ಸ್ಟೆಂಟಾಗಿ ಇರುತ್ತೆ, ಆದ್ರೂ ಖರ್ಚುಗಳನ್ನು ನಿಯಂತ್ರಿಸಬೇಕಾಗತ್ತೆ. ಇವತ್ತಿನ ದಿನ ಶಿವನ ಆರಾಧನೆಯಿಂದ ವೃಷಭ ರಾಶಿಯವರಿಗೆ ಶುಭ ಫಲಗಳು ದೊರೆಯೋದಕ್ಕೆ ಅವಕಾಶ ಇರುತ್ತೆ ಅಂತ. ಓಕೆ, ಇನ್ನು ಮುಂದಿನ ರಾಶಿ ಮಿಥುನ ರಾಶಿಗೆ ಬಂದರೆ ಹೇಗಿದೆ ಮಿಥುನ ರಾಶಿಯವರಿಗೆ ಈ ದಿನ?
ಮೊದಲೇ ಮಿಥುನ ರಾಶಿಯವರು ಅಂದರೆ ಮಾತಿನ ಮಲ್ಲರು ಅಂತ ಹೇಳಿಬಿಟ್ಟು, ಸೊ ಹಾಗಾಗಿ ಮಾತಿನ ಚಾತುರ್ಯದಿಂದ ಕಠಿಣ ಪರಿಸ್ಥಿತಿ, ತುಂಬ ಕಷ್ಟದ ಸಿಚುವೇಶನ್ನು, ಇದರಿಂದ ಹೆಂಗಪ್ಪ ಹೊರಗಡೆ ಬರಬೇಕು ಅಂತ ಬೇರೆಯವರು ಯೋಚನೆ ಮಾಡ್ತಿರ್ತಾರೆ. ಆದರೆ ಇವತ್ತಿನ ದಿನ ಮಿಥುನ ರಾಶಿಯವರು ಏನಾದ್ರು ಕಷ್ಟದಲ್ಲಿ ಸಿಕ್ಕಾಕೊಂಡ್ರೆ ಅವ್ರ ಮಾತಿಂದನೇ ಅವ್ರು ಸುಲಭವಾಗಿ ಹೊರಗಡೆ ಬರೋದಕ್ಕೆ ಅವಕಾಶ ಇರುತ್ತೆ. ಎಲ್ಲ ಸಿಚುವೇಶನ್ನು ತುಂಬ ಈಸಿಯಾಗಿ ಹ್ಯಾಂಡ್ಲ್ ಮಾಡ್ತಾರೆ, ನಿಭಾಯಿಸ್ತಾರೆ. ಅಂದರೆ ಎಲ್ಲರಿಗೂ ನಿಭಾಯಿಸಕ್ಕೆ ಬರಲ್ಲ, ಆ ಥರ ನಿಭಾಯಿಸುವಂತಹ ಒಂದು ದಿನ ಇವತ್ತು ಮಿಥುನ ರಾಶಿಯವರಿಗೆ ಅಂತ. ಹೊಸ ಆಲೋಚನೆಗಳು ಏನಾದರೂ ಮಾಡ್ತಾ ಇದ್ರೆ, ಹೊಸ ಒಂದು ಪ್ಲ್ಯಾನ್ ಮಾಡ್ತಾ ಇದ್ರೆ ಬಿಸ್ನೆಸ್ಗೋ ಅಥವಾ ಇನ್ಯಾವುದೋ ವಿಚಾರದಲ್ಲಿ ಅದು ಯಶಸ್ಸನ್ನು ಕಾಣೋದಕ್ಕೆ ಇವತ್ತು ತುಂಬ ಪಾಸಿಟಿವ್ ಆದಂತಹ ದಿನ. ವಿದ್ಯಾರ್ಥಿಗಳಿಗೆ, ಮಿಥುನ ರಾಶಿಯ ವಿದ್ಯಾರ್ಥಿಗಳಿಗೆ ಇದು ಅನುಕೂಲಕರವಾದಂಥ ದಿನ. ಆರೋಗ್ಯದಲ್ಲಿ ಮಾತ್ರ ಸ್ವಲ್ಪ ಸಣ್ಣ ಪುಟ್ಟ ಬದಲಾವಣೆಗಳಾಗ್ತವೆ, ಸ್ವಲ್ಪ ನೆಗೆಟಿವ್ ಸೈಡಲ್ಲೂ ಆಗಬಹುದು. ಹಾಗಾಗಿ ಆರೋಗ್ಯವನ್ನು ಇವತ್ತು ನಿರ್ಲಕ್ಷಿಸಬಾರ್ದು ಮಿಥುನ ರಾಶಿಯವರು. ಆರೋಗ್ಯದ ಕಡೆ ಹೆಚ್ಚು ಗಮನ ಬೇಕು ಹಾಗಾದ್ರೆ ಹೌದು, ಮಿಥುನ ರಾಶಿಯವರಿಗೆ ಅಂತ. ಸೊ ಮುಂದಿನ ರಾಶಿ ಕಟಕ ರಾಶಿಗೆ ಬರೋದಾದ್ರೆ ಹೇಗಿದೆ ಕಟಕ ರಾಶಿಯವರ ಈ ದಿನ? ಕಟಕ ರಾಶಿಯವರಿಗೆ ಕುಟುಂಬದ ಸಂತೋಷವೇ ನಿಮ್ಮ ಸಂತೋಷ ಅನ್ನುವಂಥ ದಿನ ಇವತ್ತು. ನಿಮ್ಮ ಒಂದು ಶಕ್ತಿ ಏನಿದೆ ಅದು ಕುಟುಂಬದವರ ಶಕ್ತಿ ಅಂತ ಅನ್ನುವಂಥ ದಿನ. ಅವ್ರು ನೆಮ್ಮದಿಯಾಗಿದ್ದಾರೆ, ನಿಮಗೂ ಸಪೋರ್ಟ್ ಸಿಗ್ತಾ ಹೋಗುತ್ತೆ. ಉದ್ಯೋಗದಲ್ಲಿ ಜವಾಬ್ದಾರಿಗಳು ಹೆಚ್ಚಾಗಿ ಆಗೋದಕ್ಕೆ ಅವಕಾಶ ಇರುತ್ತೆ, ಅದನ್ನು ನೀವು ತುಂಬ ಸಮರ್ಥವಾಗಿ ನಿರ್ವಹಿಸ್ತೀರಾ. ಹಾಗೆಯೇ ಆರ್ಥಿಕವಾಗಿ ಶುಭ ಸುದ್ದಿಗಳನ್ನು ಕೇಳೋದಕ್ಕೆ ಅವಕಾಶ ಇರುವಂಥ ದಿನ ಇವತ್ತು ಅಂತ ಹೇಳ್ಬೋದು. ಇನ್ನು ಆತುರದ ನಿರ್ಧಾರಗಳನ್ನು ಇವತ್ತು ಸ್ವಲ್ಪ ತಪ್ಪಿಸ್ಬೇಕಾಗತ್ತೆ. ಯಾವುದೋ ಅಷ್ಟು ಫಾಸ್ಟಾಗಿ ಡಿಸಿಷನ್ ತೊಗೊಳ್ಬೇಡಿ. ಇವತ್ತೇ ಹೇಳ್ತೀವಿ ಅಂತ ಯಾರಿಗೂ ಯಾವುದೇ ಒಂದು ವಿಚಾರದಲ್ಲಿ ಇವತ್ತು ಫೈನಲ್ ಮಾಡಿ ಹೇಳ್ತೀವಿ ಅನ್ನುವಂಥ ನಿರ್ಧಾರ ಬೇಡ. ಸ್ವಲ್ಪ ಗ್ಯಾಪ್ ಕೊಟ್ಟು ಸ್ವಲ್ಪ ದಿನ ಮುಂದೆ ಹೋದ ನಂತರ ಒಂದು ಟೈಮ್ ತಗೊಂಡು ಡಿಸಿಷನ್ನ ಹೇಳೋದು ಒಳ್ಳೆಯದು. ಇವತ್ತು ಆತುರದ ನಿರ್ಧಾರ ಬೇಡ ಅಂತ. ಓಕೆ, ಕಟಕ ರಾಶಿಯವರದಾಗಿತ್ತು. ಇನ್ನು ಮುಂದಿನ ರಾಶಿ ಸಿಂಹರಾಶಿಗೆ ಬಂದ್ರೆ ಹೇಗಿದೆ ಸಿಂಹರಾಶಿಯವರಿಗೆ ಈ ಸೋಮವಾರ? ಸಿಂಹರಾಶಿ, ನಿಮ್ಮ ಒಂದು ಟ್ಯಾಲೆಂಟ್ ಏನಿದೆಯಲ್ಲ ಇದು ಎಲ್ಲರ ಗಮನವನ್ನು ಸೆಳೆಯುವಂಥ ದಿನ ಇವತ್ತು. ಯಾವಾಗಲೂ ಅಷ್ಟೇ ಅಲ್ವಾ, ನಮಗೊಂಥರ ಟ್ಯಾಲೆಂಟ್ನ ಯಾರಾದರೂ ಅಪ್ರಿಷಿಯೇಟ್ ಮಾಡಿದ್ರೆ ಅಥವಾ ಸಪೋರ್ಟ್ ಮಾಡಿದ್ರೆ ತುಂಬ ಖುಷಿ ಆಗುತ್ತೆ. ಹಾಗಾಗಿ ನಿಮ್ಮ ಗಮನ ನೀವು ಎಲ್ಲರನ್ನೂ ಸೆಳಿತೀರಾ ಅಂತ ಹೇಳ್ಬಿಟ್ಟು ನಿಮ್ಮ ಕಡೆಗೆ ಎಲ್ಲರೂ ತಿರುಗಿ ನೋಡುವಂಥ ಆಗುತ್ತೆ ಅಂತ. ಹೊಸ ಯೋಜನೆಗಳಿಗೆ ಚಾಲನೆ ನೀಡುವ ಅನುಕೂಲಕರವಾದಂತಹ ದಿನ ಇದು, ಅಂಥ ಸಮಯ ಇದು ಅಂತ. ಬಂಧು ಬಳಗದವ್ರ ಜೊತೆ ಉತ್ತಮವಾದಂತಹ ಒಂದು ಬಾಂಧವ್ಯ ಇರುವಂತಹ ದಿನ. ಹಾಗೆಯೇ ವಾಹನ ಚಲಾವಣೆಯಲ್ಲಿ ಮಾತ್ರ ಎಚ್ಚರಿಕೆಯ ಅಗತ್ಯ ಇವತ್ತು ಇರುತ್ತೆ ಅಂತ ಹೇಳ್ಬೋದು. ಉದ್ಯೋಗದಲ್ಲಿ ನಿಮ್ಮ ಪರಿಶ್ರಮಕ್ಕೆ ತಕ್ಕಂಥ ಪ್ರತಿಫಲ ಸಿಗೋದಕ್ಕೆ ಅವಕಾಶ ಇರುತ್ತೆ. ಹೂಡಿಕೆ ಮಾಡುವಾಗ ಒಂದು ಸ್ವಲ್ಪ ಮುಂಚಿತವಾಗಿ ಅನುಭವವನ್ನು ಪಡ್ಕೊಂಡು ಅನುಭವಿಗಳ ಜೊತೆ ಮಾತಾಡಿ ನೀವು ಆ ಹೂಡಿಕೆಯನ್ನು ಅಂದರೆ ಇನ್ವೆಸ್ಟ್ಮೆಂಟ್ನ ಮಾಡೋದು ಒಳ್ಳೆಯದು. ಮನಸ್ಸು ಮಾತ್ರ ಉಲ್ಲಾಸಕರವಾಗಿ ಇವತ್ತು ನೆಮ್ಮದಿಯಾಗಿದ್ನಪ್ಪ, ಡೇ ಮುಗಿಯೋ ಅಷ್ಟೊತ್ತಿಗೆ ಕೊನೆಗೆ ಫೈನಲ್ ಏನು ಹೇಳಿ ಇವತ್ತು ಒಳ್ಳೆ ಪೀಸ್ಫುಲ್ ಆಗಿ ದಿನವನ್ನು ಕಳೆದ್ವಿ ಅಂತ, ಅಂತಹ ದಿನ ಇವತ್ತು ಅಂತ. ಇನ್ವೆಸ್ಟ್ಮೆಂಟ್ ಅಲ್ಲಿ ಮಾತ್ರ ಸ್ವಲ್ಪ ಕೇರ್ಫುಲ್ ಆಗಿ ಬೇಕಾಗತ್ತೆ ಅಂತ. ಓಕೆ, ಸಿಂಹರಾಶಿಯವ್ರದ್ದು ತಿಳಿಸ್ಕೊಟ್ರಿ ಮೇಡಮ್. ಮುಂದೆ ಕನ್ಯಾ ರಾಶಿಯವ್ರದ್ದು ಹೇಗಿದೆ ಇವತ್ತಿನ ದಿನ ಅಂತ? ನೋಡಿ, ಕನ್ಯಾ ರಾಶಿಯವರಿಗೆ ಅಪೂರ್ಣವಾಗಿರುವಂತಹ ಕೆಲಸಗಳು ಪೂರ್ಣಗೊಳ್ತವೆ. ಅಂದರೆ ಅದಕ್ಕೆ ಸರಿಯಾಗಿ ಎಫರ್ಟ್ ಹಾಕಿ ಕೆಲಸ ಮಾಡಿದಾಗ ಇವತ್ತು ಕಂಪ್ಲೀಟ್ ಆಗೋದಕ್ಕೆ ಅವಕಾಶ ಇರುತ್ತೆ. ಉದ್ಯೋಗದಲ್ಲಿ ನಿಮ್ಮ ಪರಿಶ್ರಮಕ್ಕೆ ಉತ್ತಮವಾದಂತಹ ಫಲ ದೊರಕುವಂತಹ ದಿನ ಇರಬಹುದು. ಆಮೇಲೆ ಹೂಡಿಕೆ ಮಾಡುವಾಗ ನಾನು ಆವಾಗಲೇ ಹೇಳಿದ ಹಾಗೆ ಈ ರಾಶಿಯವರಿಗೂ ಕೂಡ ಅನುಭವಿಗಳ ಸಲಹೆಯನ್ನು ಪಡ್ಕೊಳ್ಬೇಕು. ಅಂದರೆ ಎಕ್ಸ್ಪೀರಿಯನ್ಸ್ಡ್ ಯಾರು ಇರ್ತಾರೆ ಅವರ ಒಂದು ಸಪೋರ್ಟ್ನ ತಗೊಂಡು ಅವರ ಸಲಹೆಯನ್ನು ಪಡ್ಕೊಂಡು ನೀವು ಮುಂದಕ್ಕೆ ಹೋಗೋದು ತುಂಬ ಒಳ್ಳೆಯದು. ಇವ್ರಿಗೂ ಕೂಡ ಫೈನಲಿ ಡೇ ಎಂಡ್ ಆಗುವಷ್ಟೊತ್ತಿಗೆ ಹ್ಯಾಪಿ ಡೇ ಅನ್ನೋವಂಥದ್ದೇ ಇರುತ್ತೆ ಅಂತ. ಇನ್ವೆಸ್ಟ್ಮೆಂಟ್ ಬಗ್ಗೆ ಸ್ವಲ್ಪ ಕೇರ್ಫುಲ್ ಆಗಿರಬೇಕಾಗತ್ತೆ ಅಂತ. ಓಕೆ, 6 ರಾಶಿಗಳ ಫಲಾನುಫಲಗಳನ್ನು ತಿಳಿಸ್ಕೊಟ್ಟಿದ್ದೀರಾ. ಮತ್ತು ಇವತ್ತು ವಿಶೇಷವಾಗಿ ಯಾವ ಒಂದು ರಾಶಿಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀರಾ ಅಂತ? ಇವತ್ತು ನಾನು ಸಿಂಹರಾಶಿಯವ್ರ ಬಗ್ಗೆ ಮಾತಾಡಕ್ಕೆ ಅಂತ ಅಂದ್ಕೊಂಡಿದ್ದೀನಿ. ನಾವು ಕರ್ನಾಟಕದವರೆಗೂ ಮಾತಾಡಿದ್ವಿ. ಸಿಂಹರಾಶಿಯವ್ರಿಗೆ ಸಿಂಹರಾಶಿಗೆ ಅಧಿಪತಿ ಯಾರು ಹೇಳಿ? ಸೂರ್ಯ. ಸೊ ಸೂರ್ಯ ಅಂದ್ರೇನೆ ಅದು ಆತ್ಮವಿಶ್ವಾಸದ ಗ್ರಹ ಅಂತ. ಸೊ ಆತ್ಮವಿಶ್ವಾಸ ಹೆಚ್ಚಾಗಿರುತ್ತೆ ಇವರಲ್ಲಿ, ನಾಯಕತ್ವದ ಗುಣಗಳು ಹೆಚ್ಚಾಗಿರ್ತವೆ. ಯಾವುದೇ ಕೆಲಸವನ್ನ ತುಂಬ ಧೈರ್ಯದಿಂದ ಒಂದು ಲೀಡರ್ಶಿಪ್ ಕ್ವಾಲಿಟೀಸ್ ಅಂದರೆ ಲೀಡರ್ ಆಗಿ ಮುಂದೆ ನಿಂತು ಆ ಕೆಲಸವನ್ನ ಸಮರ್ಥವಾಗಿ ಮುಗಿಸುವಂತಹ ಒಂದು ಕ್ಯಾರೆಕ್ಟರ್ ಇವ್ರಿಗಿರುತ್ತೆ. ಲಾಯಲ್ ಆಗಿರ್ತಾರೆ, ಮತ್ತೆ ಸ್ವಾಭಿಮಾನ ಹೆಚ್ಚಾಗಿರುವಂತಹದ್ದು, ಈಗೋನು ಜಾಸ್ತಿ ಇರುತ್ತೆ ಇವ್ರಿಗೆ. ಸ್ವಾಭಿಮಾನದ ಜೊತೆಗೆ ಈಗೋ. ಅದನ್ನೇ ಕೇಳೋಕ್ ಬಂದೆ. ಇವಾಗ ಸಿಂಹರಾಶಿ ಅಂದ ತಕ್ಷಣ ಲೀಡರ್ಶಿಪ್ ಕ್ವಾಲಿಟೀಸ್ ಜೊತೆಗೆ ಮನೆಯಲ್ಲಿ ಸದಸ್ಯರಲ್ಲಿ ಯಾರು ಸಿಂಹರಾಶಿಯಲ್ಲಿ ನಂದೇ ನಡಿಬೇಕು, ನಾನು ಹೇಳಿದ್ದೇ ಆಗಬೇಕು, ನನ್ನ ಮಾತೇ ಆಗಬೇಕು, ಅದೇ ಸಿದ್ಧವಾಕ್ಯ ಅನ್ನೋ ತರ ಸಿಂಹರಾಶಿಯವರು ವರ್ತಿಸ್ತಾರೆ ಅಂತಾರೆ. ನಿಜಾನಾ? ಹೌದು. ಏನಂದ್ರೆ ಇವ್ರದ್ದು ಸಿಂಹರಾಶಿಯವ್ರು ಹೇಗೆ ಅಂದ್ರೆ ಅವ್ರು ಹೇಳಿದ್ದೇ ಕರೆಕ್ಟು, ಅವ್ರು ಹೇಳಿದ್ದೇ ಅವ್ರು ಮಾಡಿದ್ದೇ ಇದು ರೂಲ್ಸು ಅನ್ನುವಂಥದ್ದು ಎಲ್ಲ
ಎಲ್ಲರನ್ನೂ ಡಾಮಿನೇಟ್ ಮಾಡ್ತಾರೆ. ಸ್ವಲ್ಪ ಈಗೋಯಿಸ್ಟಿಕ್ಕು ಇರ್ತಾರೆ, ನಮ್ಮಂಥ ಬುದ್ಧಿವಂತರಿಲ್ಲ, ನಮ್ಮಷ್ಟು ಚೆನ್ನಾಗಿ ಕೆಲಸಗಳ. ಬಟ್ ಇವ್ರದ್ದು ಇನ್ನೊಂದು ಗುಣ ಏನು ಗೊತ್ತಾ ನೋಡಿ, ಸೂರ್ಯ ಯಾರಿಗಾದ್ರೂ ಭೇದ ಭಾವ ಮಾಡ್ತಾನ? ಇಲ್ಲ. ಅಂದ್ರೆ ಈಗ ಈ ಜನಕ್ಕೆ ನಾನು ಬೆಳಕು ಕೊಡಲ್ಲ, ಈ ಜನಕ್ಕೆ ಮಾತ್ರ ಬೆಳಕು ಕೊಡ್ತೀನಿ, ಈ ತರ ಭೇದ ಭಾವ ಇಲ್ಲ. ಹಾಗಾಗಿ ಎಲ್ಲರನ್ನೂ ಈಕ್ವಲ್ ಆಗಿ ನೋಡಿ ತುಂಬಾ ಚೆನ್ನಾಗಿ ಸಹಾಯ ಮಾಡುವಂತಹ ಗುಣ ಕೂಡ ಇವರಿಗಿರುತ್ತೆ ಅಂತ ಹೇಳ್ಬಹುದು. ಸಿಂಹರಾಶಿಯವರಿಗೆ ಸಹಾಯದ ಗುಣ ಜಾಸ್ತಿ ಇರುತ್ತೆ ಅಂತ. ವೀಕ್ಷಕರೇ, ವಿಶೇಷವಾಗಿ ಸಿಂಹರಾಶಿಯವರ ಗುಣಗಳು, ಸ್ವಭಾವಗಳು ಮತ್ತೆ ಅವರಿಗೆ ಯಾವುದೆಲ್ಲ ಫೇವರಬಲ್ ಆಗತ್ತೆ ಅನ್ನೋದನ್ನ ಮೇಡಮ್ ತಿಳಿಸ್ಕೊಡ್ತಾ ಇದ್ರು. ಅದಕ್ಕಿಂತ ಮುಂಚೆ ಇನ್ನುಳಿದ 6 ರಾಶಿಗಳ ಫಲಾನುಫಲ ಹೇಗಿದೆ ನೋಡ್ಕೊಂಡ್ ಬರೋಣ. ಮೇಡಮ್, ಇನ್ನು ತುಲಾರಾಶಿಯವರು, ಈ ದಿನ ತುಲಾರಾಶಿಯವರಿಗೆ ಹೇಗಿರುತ್ತೆ? ತುಲಾರಾಶಿಯವರಿಗೆ ನಾವು ಇಂಡಿಪೆಂಡೆಂಟ್ ಆಗಿ ಏನೋ ಕೆಲಸ ಮಾಡ್ಬಿಡ್ತೀವಿ ಅಂದ್ರೆ ಆಗಲ್ಲ. ಬೇರೆಯವ್ರಿಗೆ ಹೆಲ್ಪ್ ತಗೊಳ್ಬೇಕು, ಬೇರೆಯವ್ರಿಗೆ ಹೆಲ್ಪ್ ಇವರು ಮಾಡ್ಬೇಕು. ಅವಾಗ ಮಾತ್ರ ಸಹಾಯ ಎರಡು ಕಡೆಯಿಂದ ಇರ್ಬೇಕು. ಅವಾಗ ಮಾತ್ರ ಒಂದು ಸಕ್ಸಸ್ ನ ಪಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಇನ್ನು ದಾಂಪತ್ಯ ಜೀವನ ಅಂತ ಬಂದಾಗ ಹೊಂದಾಣಿಕೆ ಹೆಚ್ಚಾಗಿರೋದಕ್ಕೆ ತುಲಾರಾಶಿಯವರಿಗೆ ಅವಕಾಶ ಇರುತ್ತೆ. ವ್ಯಾಪಾರದಲ್ಲಿ ಹೊಸ ಅವಕಾಶಗಳು ಲಾಭವನ್ನ ತಂದುಕೊಡ್ತವೆ. ಏನಾದ್ರೂ ಹೊಸದಾಗಿ ಸ್ಟಾರ್ಟ್ ಮಾಡ್ಬೇಕು ಅಂತಿದ್ರೆ ಇವತ್ತು ಮೀಟಿಂಗ್ ಮಾಡ್ಕೊಳ್ಳಿ. ಯಾಕೆಂದ್ರೆ ನಮಗೆ ಯಾವತ್ತು ಲಾಭನೋ ಅವತ್ತೇ, ಇಂದಿನ ದಿನವೇ ಶುಭ ದಿನ, ಈ ಗಳಿಗೆ ಶುಭಗಳಿಗೆ ಅಂತ ಹೇಳ್ತಾರಲ್ಲ, ಹಾಗೆ ಇವತ್ತೇ ನೀವು ಸ್ಟಾರ್ಟ್ ಮಾಡೋದು ತುಂಬಾ ಒಳ್ಳೇದು. ಇನ್ನು ನಿಮ್ಮ ಇವತ್ತು ನೀವು ತಗೊಳ್ಳುವಂಥ ನಿರ್ಧಾರಗಳೇನಿದೆಯಲ್ಲ, ಅದು ಭವಿಷ್ಯವನ್ನ ಒಂದು ಒಳ್ಳೆ ಅಡಿಪಾಯ ಅಂತ ಹೇಳ್ತೀವಿ, ಅಂದ್ರೆ ಬೇಸ್ಮೆಂಟ್ ಹಾಕಿ ನಿಲ್ಸೋದಕ್ಕೆ ಅವಕಾಶ ಇರುತ್ತೆ ಇವತ್ತಿನ ದಿನ ಅಂತ ಹೇಳ್ಬೋದು. ಬಟ್ ದೇಹಾಲಸ್ಯ ಜಾಸ್ತಿ ಆಗಿರೋದ್ರಿಂದ ವಿಶ್ರಾಂತಿಯನ್ನ ಪಡ್ಕೊಳ್ಳೋದು ಇವತ್ತು ತುಂಬಾ ಮುಖ್ಯ ಆಗುತ್ತೆ ಅಂತ. ಓಕೆ, ಒಟ್ಟಾರೆ ತುಲಾರಾಶಿಯವರಿಗೆ ಒಂದೊಳ್ಳೆಯ ದಿನ ಅಂತ ಹೇಳಬಹುದು. ಓಕೆ, ಇನ್ನು ವೃಶ್ಚಿಕ ರಾಶಿಗೆ ಬಂದ್ರೆ ಹೇಗಿರುತ್ತೆ ವೃಶ್ಚಿಕ ರಾಶಿಯವರಿಗೆ ಸೋಮವಾರ? ವೃಶ್ಚಿಕ ರಾಶಿಯವರು ಕೂಡ ಇವತ್ತಿನ ದಿನ ಏನು ಡಿಸಿಷನ್ ತಗೊಂತಾರಲ್ಲ, ಅದು ಭವಿಷ್ಯಕ್ಕೆ ತುಂಬಾ ಸಪೋರ್ಟಿವ್ ಆಗಿರುವಂತದ್ದು ಅಂತ ಹೇಳ್ಬಿಟ್ಟು. ಹಾಗಾಗಿ ಈಗ ನಾನು ಸಾಮಾನ್ಯವಾಗಿ 2 ರಾಶಿಗಳಿಗೆ ಕೆಲವು ಸರಿ ಒಂದೇ ತರ ರಿಸಲ್ಟ್ಸ್ ಬರುತ್ತೆ. ತುಲಾ ತರನೇ ಇವ್ರು ಇವತ್ತು ಫ್ಯೂಚರ್ ಪ್ಲಾನ್ ನ ಮಾಡ್ಬೇಕು. ನಾಳೆ ಏನಪ್ಪ ಅನ್ನೋದನ್ನ ಯೋಚನೆ ಮಾಡಿ ಸರಿಯಾಗಿ ಡಿಸಿಷನ್ನ ತಗೊಳ್ಬೇಕಾಗತ್ತೆ. ಉದ್ಯೋಗದಲ್ಲಿ ಹೊಸ ಹೊಸ ಒಂದು ಜವಾಬ್ದಾರಿಗಳು ಬರ್ತವೆ. ಆ ಜವಾಬ್ದಾರಿಗಳನ್ನ ತುಂಬಾ ಚೆನ್ನಾಗಿ ಇವರು ನಿರ್ವಹಿಸ್ತಾರೆ. ಹಾಗೇನೆ ಒಂದು ಏನ್ ಹೇಳ್ಬಹುದು ಅಂದ್ರೆ ಪಾರದರ್ಶಕವಾಗಿ ಇರ್ಬೇಕಾಗತ್ತೆ. ಇವರು ಟ್ರಾನ್ಸ್ಪರೆಂಟ್ ಆಗಿ ಎಲ್ಲ ಮುಚ್ಚಿಟ್ಟು ಒಳಗೊಳಗೆ ಏನಾದ್ರು ಮಾಡ್ಕೊಳ್ತೀವಿ ಅಂದ್ರೆ ಇವ್ರಿಗಾಗಲ್ಲ. ಇವರು ಓಪನ್ ಆಗಿ ಇದ್ಕೊಂಡು ಪಾರದರ್ಶಕತೆಯಿಂದ ಕೆಲಸವನ್ನ ಮಾಡುವಾಗ ಇವತ್ತಿನ ಸಂಜೆಯ ಹೊತ್ತಿಗೆ, ಈ ದಿನದ ಸಂಜೆಯ ಹೊತ್ತಿಗೆ ಒಂದು ಶುಭ ಸುದ್ದಿಯನ್ನ ಕೇಳೋದಕ್ಕೆ ಅವಕಾಶ ಇರುತ್ತೆ ಅಂತ. ಓಕೆ, ಜವಾಬ್ದಾರಿಗಳ ದಿನ ಒಟ್ಟಿನಲ್ಲಿ ವೃಶ್ಚಿಕ ರಾಶಿಯವರಿಗೆ. ಓಕೆ, ಇನ್ನು ಮುಂದಿನ ರಾಶಿ ಧನಸ್ಸು ರಾಶಿ ಹೇಗಿದೆ? ಧನು ರಾಶಿಯವರಿಗೆ ಗುರುವಿನ ತತ್ವ, ಮೊದಲೇ ಹೇಳಿದ ಹಾಗೆ ಗುರುವಿನ ತತ್ವ. ಸೊ ಆಧ್ಯಾತ್ಮಿಕ ಚಿಂತನೆಗಳು ಸಾಮಾನ್ಯವಾಗಿ ಅವ್ರಿಗೆ ಮನಸ್ಸಿಗೆ ಒಂದು ಶಾಂತಿ ಕೊಡ್ತವೆ. ಇವತ್ತು ಅದು ಸ್ವಲ್ಪ ಜಾಸ್ತಿ. ದೂರದ ಪ್ರಯಾಣ ಅಂತ ಏನಾದರೂ ಪ್ಲಾನ್ ಮಾಡ್ತಾ ಇದ್ರೆ, ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಅಂತ ಪ್ಲಾನ್ ಮಾಡ್ತಾ ಇದ್ರೆ ಇವತ್ತು ಮಾಡಿ ಹೋಗಿ ಬರೋದಕ್ಕೆ ಅವಕಾಶ ಇರುತ್ತೆ. ಅಥವಾ ಎಲ್ಲಾದ್ರೂ ಹೋಗ್ಬೇಕು ಅಂತ ಇದ್ರೂ ಕೂಡ ಇವತ್ತಿನ ದಿನ ಹೋಗೋದಕ್ಕೆ ಶುಭ ದಿನ ಅಂತ ಹೇಳ್ಬೋದು. ಇನ್ನು ಹೋಗುವಂತ ಯೋಗ ಕಂಡು ಬರುತ್ತೆ ಅಂತ. ವಿದ್ಯಾಭ್ಯಾಸದಲ್ಲಿ ಅಂದ್ರೆ ವಿದ್ಯಾರ್ಥಿಗಳಿಗೆ ಮತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಗಳು ಅಂತ ಹೇಳ್ತೀವಿ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀತಾರಲ್ಲ, ಅಲ್ಲಿ ಒಂದು ಪ್ರಗತಿಯನ್ನ ಸಾಧಿಸೋದಕ್ಕೆ ಅವಕಾಶ ಇರುತ್ತೆ ಅಂತ ಹೇಳ್ಬಿಟ್ಟು. ಆದ್ರೆ ಇವತ್ತು ನೀವು ಒಂದು ಕೆಲಸ ಮಾಡಬೇಕು, ಏನು ಅಂತ ಹೇಳಿದ್ರೆ ಹಿರಿಯರ ಆಶೀರ್ವಾದವನ್ನ ಪಡ್ಕೊಂಡು ನೀವು ಆತ್ಮವಿಶ್ವಾಸದಿಂದ ಮುಂದೆ ಸಾಕಿದಾಗ ನಿಮ್ಗೆ ಖಂಡಿತ ಈ ದಿನ ಶುಭ ದಿನ ಆಗೋದಕ್ಕೆ ಅವಕಾಶ ಇರುತ್ತೆ. ಓಕೆ ಓಕೆ, ಎಸ್. ಮುಂದಿನ ರಾಶಿ ಮಕರ ರಾಶಿಗೆ ಬಂದ್ರೆ ಹೇಗಿದೆ ಮಕರ ರಾಶಿಯವರಿಗೆ? ಇವತ್ತು ಆತುರ ಜಾಸ್ತಿ, ಆದ್ರೆ ಆತುರನ ಕಂಟ್ರೋಲ್ ಮಾಡ್ಕೊಂಡು ತಾಳ್ಮೆಯಿಂದ ಕೆಲಸ ಮಾಡಿದ್ರೆ ಹೆಚ್ಚು ಫಲ ದೊರೆಯುತ್ತೆ ಅಂತ ಹೇಳ್ಬೋದು. ಕುಟುಂಬ ಸದಸ್ಯರ ಜೊತೆಗೆ ಮುಕ್ತವಾಗಿ ನಿಮ್ಮ ಒಂದು ಮಾತು ಏನಿದೆ ಅದನ್ನ ಆಡ್ಬೇಕಾಗತ್ತೆ. ನೀವು ಸಕ್ಸಸ್ಫುಲ್ ಆಗೋದಕ್ಕೆ ಈ ತರ ಕೆಲಸ ಮಾಡಬೇಕು ಅನ್ನುವಂಥ ಮಾತನ್ನ ಅಥವಾ ಈ ತರ ಹೇಗ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅವರ ಒಂದು ಸಜೆಷನ್ನ ತಗೊಂಡು ಮುಂದೆ ಹೋಗಿದ್ರೆ ಅದು ನಿಮ್ಗೆ ಯಶಸ್ಸಿಗೆ ಇವತ್ತು ಕಾರಣ ಆಗುತ್ತೆ ಅಂತ ಹೇಳ್ಬಹುದು. ಹಾಗೇನೆ ಹಣಕಾಸಿನ ವಿಚಾರದಲ್ಲಿ ಕೂಡ ಹೊಸ ಹೊಸ ಯೋಜನೆಗಳನ್ನ ರೂಪಿಸೋದಕ್ಕೆ ಅವಕಾಶ ಇರುವಂತಹ ದಿನ ಇವತ್ತು. ಹೊಸ ಪ್ಲಾನ್ಗಳನ್ನ ಮಾಡಬಹುದು. ಆರೋಗ್ಯದ ಕಡೆಗೆ ಮಾತ್ರ ನಿರ್ಲಕ್ಷ್ಯ ಬೇಡವೇ ಬೇಡ. ಸ್ವಲ್ಪ ಆರೋಗ್ಯದಲ್ಲಿ ಹೆಚ್ಚು ಏರುಪೇರುಗಳಿರುವಂತಹ ದಿನ ಇವತ್ತು ಅಂತ ಹೇಳ್ಬೋದು. ಓಕೆ, ಮುಂದಿನ ರಾಶಿಗೆ ಬಂದ್ರೆ ಕುಂಭರಾಶಿಯವರಿಗೆ ಹೇಗಿರುತ್ತೆ ಸೋಮವಾರ? ಈ ಸೋಮವಾರ ಇವತ್ತು ಹೇಗಿರುತ್ತೆ ಅಂತ ಹೇಳಿದ್ರೆ, ಯಾರ ಜೊತೆಗಾದ್ರೂ ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡ್ತಾ ಇದ್ದಾರೆ ಅಂದ್ರೆ ಅದರಲ್ಲಿ ಬೆಳವಣಿಗೆ ಕಂಡು ಬರೋದಕ್ಕೆ ಅವಕಾಶ ಇರುತ್ತೆ. ಹೊಸ ಪರಿಚಯಗಳು
ಆಗ್ತವೆ. ಆ ಪರಿಚಯಗಳು ಭವಿಷ್ಯದಲ್ಲಿ ನಿಮಗೆ ಉತ್ತಮ ಬೆಳವಣಿಗೆಯನ್ನು ತಂದುಕೊಡ್ತವೆ. ಹಾಗೆಯೇ ನೀವು ಯಾವುದಾದ್ರೂ ಒಂದು ಕೋರ್ಟು ಕಚೇರಿ ವ್ಯವಹಾರದಲ್ಲಿ ಸಿಕ್ಕಾಕೊಂಡಿದ್ರೆ ನೀವು ಕರೆಕ್ಟಾಗಿ ಇದನ್ನು ಡೀಲ್ ಮಾಡಿದ್ರೆ ಇವತ್ತು ನೀವು ಅದರಿಂದ ಹೊರಗಡೆ ಬರೋದು ಕೂಡ ಅವಕಾಶ ಇರುತ್ತೆ. ಪ್ರಾಬ್ಲಮ್ ಎಷ್ಟೊಂದು ದಿನದಿಂದ ಇರುತ್ತೆ, ಆದರೆ ಕೋರ್ಟು ಕಚೇರಿ ವ್ಯವಹಾರದಲ್ಲಿ ಇವತ್ತು ಒಂದು ಸುಲಭವಾಗಿ ಜಯವನ್ನು ಸಾಧಿಸೋದಕ್ಕೆ ಅವಕಾಶ ಇರುತ್ತೆ. ಹಾಗೆಯೇ ಯಾವುದೇ ಒಂದು ಈ ಡಾಕ್ಯುಮೆಂಟೇಶನ್ ಅಂತ ಹೇಳ್ತೀವಲ್ಲ, ಡಾಕ್ಯುಮೆಂಟೇಶನ್ ಮಾಡುವಾಗ ತುಂಬ ಕೇರ್ಫುಲ್ ಆಗಿ ನೀವು ಡಾಕ್ಯುಮೆಂಟೇಶನ್ನ ಮಾಡಬೇಕು. ಇವತ್ತು ಯಾರಾದ್ರೂ ಹೆಸರಲ್ಲಿ ಆಸ್ತಿ ಪಾಸ್ತಿಗಳು ಟ್ರಾನ್ಸ್ಫರ್ ಆಗ್ತಾ ಇವೆ ಅಥವಾ ಇನ್ಯಾರಿಗೋ ಕೊಡ್ತಾ ಇದ್ದೀವಿ ಅಂದರೆ ಅದು ಎಷ್ಟು ಸೇಫ್ ಅನ್ನೋದನ್ನ ನೋಡಿಕೊಂಡು ನೀವು ಮುಂದೆ ಹೆಜ್ಜೆಯನ್ನು ಇಡಬೇಕಾಗತ್ತೆ ಅಂತ ಹೇಳ್ಬೋದು. ಇನ್ನು ಸಂಜೆಯ ಹೊತ್ತಿಗೆ ಇಲ್ಲೂ ಕೂಡ ಒಂದು ಸಂತೋಷದ ವಾರ್ತೆಯನ್ನು ಕೇಳೋದಕ್ಕೆ ಅಥವಾ ಒಂದು ನೆಮ್ಮದಿಯ ವಾತಾವರಣವನ್ನು ಸೃಷ್ಟಿ ಮಾಡೋದಕ್ಕೆ ಅವಕಾಶ ಇದೆ ಅಂತ ಹೇಳ್ಬೋದು ಕುಂಭರಾಶಿಯವರಿಗೆ. ಓಕೆ, ಕಡೆಯ ರಾಶಿ ಮೀನರಾಶಿಗೆ ಬಂದ್ರೆ ಹೇಗಿದೆ ಮೀನರಾಶಿಯವರಿಗೆ? ಮೀನರಾಶಿಯವರಿಗೆ ಇವತ್ತು ಶ್ರಮಕ್ಕೆ ತಕ್ಕಂಥ ಪ್ರತಿಫಲ ಅಂತ ಅಂದ್ರೆ ಉದ್ಯೋಗ ಅಥವಾ ವ್ಯಾಪಾರ ಎರಡರಲ್ಲೂ ಬೆಳವಣಿಗೆಯನ್ನು ಕಾಣುವಂಥದ್ದು ದಿನ. ಅಂದರೆ ನೀವು ಎಫರ್ಟ್ ಹಾಕ್ತೀರಾ, ಅದಕ್ಕೆ ಎಫರ್ಟ್ಗೆ ಸರಿಯಾಗಿ ಪ್ರತಿಫಲ ಸಿಕ್ಬಿಟ್ರೆ ಖುಷಿ ಅಲ್ವಾ? ಆ ಥರ ಖುಷಿ ಸಿಗುವಂಥ ದಿನ. ಆರ್ಥಿಕ ಸ್ಥಿತಿ ಕೂಡ ಒಂದು ಸ್ವಲ್ಪ ಮಟ್ಟಿಗೆ ಸುಧಾರಿಸೋದಕ್ಕೆ ಅವಕಾಶ ಇದೆ. ಹಾಗೆಯೇ ಇವತ್ತು ಯಾವ ದೇವರ ಸ್ಮರಣೆಯನ್ನು ಮಾಡಬೇಕು ಅಂದರೆ ಮಹಾವಿಷ್ಣುವಿನ ಸ್ಮರಣೆಯನ್ನು ಮಾಡೋದ್ರಿಂದ ಈ ಏನು ಇಷ್ಟು ದಿನ ಇರುವಂತಹ ಸಮಸ್ಯೆಗಳು ಪಾರಾಗಿ ಮುಗಿದು ಶುಭ ಸಮಯ ಬರೋದಕ್ಕೆ ಅವಕಾಶ ಇರುತ್ತೆ. ಶುಭ ದಿನ ಆಗೋದಕ್ಕೆ ಮೀನರಾಶಿಯವರಿಗೆ ಇವತ್ತು ಅವಕಾಶ ಇರುವಂಥ ದಿನ ಅಂತ ಹೇಳ್ಬಹುದು. ಓಕೆ, ಒಟ್ಟಾರೆ 12 ರಾಶಿಗಳ ಫಲಾನುಫಲ ಇದಾಗಿತ್ತು. ಒಂದಷ್ಟು ರಾಶಿಗೆ ಶುಭ ಫಲಗಳಿದೆ, ಮತ್ತೊಂದಷ್ಟು ರಾಶಿಗಳು ಎಚ್ಚರಿಕೆಯನ್ನು ವಹಿಸಬೇಕಾದಂತಹ ಅಗತ್ಯವೂ ಇದೆ. ಹಾಗೆ ಸರಳ ಪರಿಹಾರವನ್ನ ಕೂಡ ಮೇಡಮ್ ತಿಳಿಸ್ಕೊಟ್ಟಿದ್ದಾರೆ. ಸೊ ಇನ್ನು ನಾವು ಸಿಂಹರಾಶಿಯ ಬಗ್ಗೆ ಮಾತನಾಡಬಹುದು. ಸಿಂಹರಾಶಿಯವರ ಸ್ವಭಾವದ ಬಗ್ಗೆ ತಾವು ಹೇಳ್ತಾ ಇದ್ರಿ, ಡಾಮಿನೇಟಿಂಗ್ ನೇಚರ್, ಆದ್ರೆ ಲಾಯಲ್ ಆಗಿರ್ತಾರೆ, ಲಾಯಲ್ ಆಗಿ ಕೆಲಸ ಮಾಡ್ತಾರೆ ಅನ್ನುವಂಥದ್ದು. ಮತ್ತು ಈ ಸಿಂಹರಾಶಿ ಅಂತ ಬಂದಾಗ ಜವಾಬ್ದಾರಿಗಳು ಜಾಸ್ತಿನಾ ಅಥವಾ ಇವರೇ ಜವಾಬ್ದಾರಿ ತಗೊಳಕ್ಕೆ ಮುಂದಾಗ್ತಾರ? ಇವರೇ ಮುಂದಾಗ್ತಾರೆ. ಆದ್ರೆ ಇವ್ರು ಒಂದೇನ್ ಗೊತ್ತಾ, ಪ್ರಶಂಸೆ ಮಾಡ್ಬೇಕು ಎಲ್ಲರೂ. ಓ ನೀನ್ ಇಷ್ಟು ಗ್ರೇಟ್, ನೀನ್ ಇದನ್ನೆಲ್ಲ ರೆಸ್ಪಾನ್ಸಿಬಿಲಿಟಿ ತಗೊಂಡಿದ್ಯಾ, ನೀನ್ ಈ ತರ ಮಾತಾಡ್ತಾ ಇದ್ಯಾ, ಆಮೇಲೆ ನಿಮ್ಮನ್ನ ರೆಕಗ್ನೈಸ್ ಮಾಡ್ಬೇಕು. ಆ ತರದ ಆಸೆಗಳು ಇವ್ರಿಗೆ ತುಂಬಾ ಇರುತ್ತೆ. ಆ ತರದ್ದೆಲ್ಲ ಇಷ್ಟಗಳು ಹೆಚ್ಚಾಗಿರ್ತವೆ. ಹಾಗೇನೆ ಒಂದು ಸಂಘಟನಾ ಚತುರರು ಇವರಾಗಿರ್ತಾರೆ ಅಂತ ಹೇಳ್ಬೋದು. ಹಾಗೇನೆ ಬೇರೆಯವ್ರನ್ನ ನೀವೊಬ್ಬರೇ ಇನ್ಸ್ಪೈರ್ ಆಗ್ಬಿಟ್ರೆ ಸಾಕ, ಬೇರೆಯವ್ರನ್ನ ಇನ್ಸ್ಪೈರ್ ಮಾಡುವಂತ ವ್ಯಕ್ತಿತ್ವ ಕೂಡ ಇವ್ರಿಗೆ ಹೊಸದೇನಲ್ಲ. ಅದಕ್ಕೂ ಕೂಡ ಇವರಿಗೆ ಪಾಸಿಟಿವ್ ಆಗಿರುವಂತ ಒಂದು ದಿನ ಅಂತ ಹೇಳ್ಬಿಟ್ಟು, ದೊಡ್ಡ ಗುರಿಗಳನ್ನ ಯಾವ್ದಾದ್ರು ಇಟ್ಕೊಂಡಿದ್ರೆ ಅದನ್ನ ಛಲದಿಂದ ಸಾಧಿಸಿ ಅದನ್ನ ಅಚೀವ್ ಮಾಡಿ ತೋರಿಸೋದಕ್ಕೆ ಅವಕಾಶ ಇರುವಂತ ಒಂದು ರಾಶಿ ಇದು ಅಂತ ಹೇಳ್ಬೋದು. ಇನ್ನು ಇವರು ಯಾವ ಒಂದು ಗೌರ್ಮೆಂಟ್ ಜಾಬ್ಗಳಿಗೆ ಇವರು ಹೆಚ್ಚು ಅನುಕೂಲಕರವಾಗಿ ಇರ್ತಾರೆ ಅಂತ. ಅಂದ್ರೆ ಇವ್ರು ಏನಾದ್ರೂ ಗೌರ್ಮೆಂಟ್ ಜಾಬ್ಗೋಸ್ಕರ ಪ್ರಯತ್ನ ಪಡ್ತಾ ಇದ್ರೆ ಅದಕ್ಕೆ ಹೆಚ್ಚು ಎಫರ್ಟ್ನ ಹಾಕೋದ್ರಿಂದ ಇದು ಪಾಸಿಟಿವ್ ಆಗಿ ಚೇಂಜ್ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಈ ರಾಶಿ ಮುಖ್ಯವಾಗಿ ಡಾಮಿನೇಟಿಂಗ್ ಆಗಿರೋದ್ರಿಂದ ಸಿಂಹರಾಶಿಯವರು ಲಾಯಲು ಹೌದು, ಡಾಮಿನೇಟು ಹೌದು ಅನ್ನೋ ಕಾರಣಕ್ಕೆ ಅವರ ಕುಟುಂಬ ಜೀವನದ ಬಗ್ಗೆ ಕೇಳೋದಾದ್ರೆ ಹೇಗಿರುತ್ತೆ ಸಿಂಹರಾಶಿಯವರ ಕುಟುಂಬ ಜೀವನ? ಈಗ ನೋಡಿ, ಸಿಂಹರಾಶಿ ಸಿಂಹಲಗ್ನ ಇದೆರಡನ್ನು ನಾವು ತಗೊಂಡಾಗ ಅದೆರಡಕ್ಕೂ ಅಧಿಪತಿ ರವಿನೇ ಆಗ್ತಾನೆ, ಸೂರ್ಯನೇ ಆಗ್ತಾನೆ. ಅಲ್ಲಿಂದ 7ನೇ ಮನೆ ಅಧಿಪತಿ ಯಾರು ಅಂದ್ರೆ ಶನಿ ಆಗ್ತಾನೆ. ಸೊ 7ನೇ ಮನೆ ಸ್ಪೌಸ್ ಅಂತ ಆಗುತ್ತೆ. ಸೊ ಹಂಗಾಗಿ ಸ್ಪೌಸ್ ವಿಲ್ ಬಿ ವೆರಿ ಮಚ್ ಒಂದು ಏನು ನಿಮ್ಗೆ ಏನ್ ಹೇಳ್ಬೇಕಂತ ಆ ತರದ ಗುಣ ಅಂದ್ರೆ ಮೊಂಡುತನದ ಸ್ವಭಾವ, ತುಂಬಾ ಸ್ಟಬಾನ್ ಇರ್ತಾರೆ. ಆದ್ರೆ ಇವರು ಈಗೋಯಿಸ್ಟಿಕ್. ಅವರು ಸ್ಟಬಾನ್ ಆದಾಗ ಫ್ಯಾಮಿಲಿ ಲೈಫ್ ಅಲ್ಲಿ ಯಾವ ತರದ ಘರ್ಷಣೆ ಹೆಚ್ಚಾಗಿರುತ್ತೆ. ಹಾಗಾಗಿ ಸ್ವಲ್ಪ ಇಲ್ಲಿ ಕೇರ್ಫುಲ್ ಆಗಿರ್ಬೇಕು ಅಂತ. ಅಫ್ಕೋರ್ಸ್ ಇದನ್ನ ಇವ್ರನ್ನ ಎಲ್ಲ ಸಹಾಯ ಮಾಡಿ ಎಲ್ಲಾನ ಮುಚ್ಚಾಕುವಂತ ಗುಣ ಇವ್ರಿಗಿರುತ್ತೆ. ಸಹಾಯ ಹಸ್ತವನ್ನ ಚಾಚೋಕೆ ರೆಡಿ ಇರ್ತಾರೆ. ಹೌದು, ಇವರು ಯಾವಾಗ್ಲೂ ಅಷ್ಟೇ. ಕುಟುಂಬದಲ್ಲಿ ಯಾರು ಒಬ್ರು ಸಿಂಹರಾಶಿಯವರಿದ್ದಾರೆ ಅಂದ್ರೆ ಅವರು ಎಲ್ಲರನ್ನು ಹಿಡಿದು ಯಾರಿಗೂ ಡಿಫ್ರೆನ್ಶಿಯೇಟ್ ಮಾಡಿದ್ರೆ, ಅದರಲ್ಲೂ ತಂದೆಗೆ ಏನಾದ್ರು ಸಿಂಹರಾಶಿ ಇದ್ಬಿಟ್ರೆ ಮಕ್ಕಳನ್ನ ಎಲ್ಲರನ್ನು ಒಂದೇ ತರ ಕಂಡು ತುಂಬಾ ಪಾಸಿಟಿವ್ ಆಗಿ ಅವರ ಒಂದು ಜೀವನವನ್ನ ಬದಲಾಯಿಸುವಂತಹ ಶಕ್ತಿ ಸಿಂಹರಾಶಿಯವ್ರಿಗೆ ಇರುತ್ತೆ. ಇನ್ನು ಸಿಂಹರಾಶಿಯವರ ಒಂದು ಅಧಿಪತಿ ನೀವು ಹೇಳಿದಾಗ ಸೂರ್ಯ ಆಗಿರೋದ್ರಿಂದ ಯಾವ ದೇವರ ಆರಾಧನೆಯನ್ನ ಇವರು ಮಾಡ್ಬೇಕಾಗತ್ತೆ, ಹೇಗೆ ಮಾಡ್ಬೇಕಾಗುತ್ತೆ? ಸೂರ್ಯಾರಾಧನೆಯನ್ನ ಮಾಡ್ಬೇಕು. ನೋಡಿ, ನಾನು ಯಾವಾಗ್ಲೂ ಪ್ರೆಸೆಂಟ್ ಏನು ಲೈಫಲ್ಲಿ ಕ್ರೈಸಿಸ್ ಇದೆ ಅದಕ್ಕಿಂತಾನು ಗ್ರಹಾರಾಧನೆ ತುಂಬಾ ಒಳ್ಳೆ. ಗ್ರಹಗಳಾಗಿ ಸಂಬಂಧಿಸಿದಂತ ದೇವರುಗಳ ಆರಾಧನೆನೂ ಹೇಳ್ತೀವಿ, ಗ್ರಹಗಳ ಡೈರೆಕ್ಟ್ ಆರಾಧನೆನೂ. ನಾವು ಏನು ಈಗ
ಸೂರ್ಯನಿಗೆ ಬಂದು ಸಿಂಹರಾಶಿಯವರಿಗೆ ಸೂರ್ಯ ನಮಸ್ಕಾರವನ್ನ ಪ್ರತಿದಿನ ಫಿಸಿಕಲಿ ಮಾಡ್ಬೇಕು. ಸೂರ್ಯ ನಮಸ್ಕಾರ ಯೋಗ ಬರುತ್ತೆ ಅಂದ್ರೆ ಅದ್ರ ಪ್ರಕಾರ ಮಾಡ್ಲಿ, ಇಲ್ವಾ ಅಂದ್ರೆ ಹೋಗ್ಬಿಟ್ಟು ಸೂರ್ಯನಿಗೆ 2 ನಿಮಿಷ ಬಿಸಿಲಲ್ಲಿ ಸೂರ್ಯೋದಯದ ಸಮಯದಲ್ಲಿ ಹೋಗಿ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಂಡು ಬಂದ್ರು ಆಗ್ತದೆ ಅಂತ ಹೇಳ್ಬಿಟ್ಟು. ಅದನ್ನ ಬಿಟ್ರೆ ಆದಿತ್ಯ ಹೃದಯ ಶ್ಲೋಕ ಅಂತ ಇದೆ, ಅದು ನಿಮ್ಗೆ ಎಲ್ಲಾ ಕಡೆ ಸಿಗತ್ತೆ ಯೂಟ್ಯೂಬ್ ಅಲ್ಲಿ. ಅದನ್ನ ಹಾಕೊಂಡು ಕೇಳಿಸ್ಕೊಳ್ಳಿ. ಹೇಳ್ಕೊಳಕ್ ಸ್ವಲ್ಪ ಕಷ್ಟ ಆಗ್ಬೋದು, ಕೇಳ್ತಾ ಇದ್ರೆ ಇದು ಪಾಸಿಟಿವ್ ರಿಸಲ್ಟ್ಸ್ ನ ಡೆಫಿನೆಟ್ಲಿ ಇನ್ಕ್ರೀಸ್ ಮಾಡತ್ತೆ ಈ ಆದಿತ್ಯ ಹೃದಯ ಶ್ಲೋಕ ಅಂತ ಹೇಳ್ಬಹುದು. ಓಕೆ, ಇದು ಸಿಂಹರಾಶಿಯವರು ಬರೀ ಒಂದೇ ದಿನ ಮಾಡುವಂತದ್ದಲ್ಲ ಇದು, ಯಾಕೆಂದ್ರೆ ಜನ್ಮತಃ ರಾಶಿನೇ ಅದಾಗಿರೋದ್ರಿಂದ ಲೈಫ್ ಟೈಮ್ ಆಗಿ ಇದನ್ನ ಮಾಡ್ಬೇಕಾಗತ್ತೆ ಅಂತ. ಓಕೆ, ಇನ್ನು ನಂಬರ್ಸ್ ವಿಚಾರಕ್ಕೆ ಬಂದ್ರೆ ಸಿಂಹರಾಶಿಯವರು ಯಾವ ಒಂದು ನಂಬರ್ಸ್ ಅವ್ರಿಗೆ ಫೇವರೇಬಲ್ ಆಗಿರುತ್ತೆ, ಯಾವ ದಿನ ಆ ನಂಬರ್ಗಳು ಇದ್ರೆ ಆ ತರದನ್ನ ಅವರು ತಗೋಬಹುದು? ನೋಡಿ, ಈಗ 27ನೇ ತಾರೀಕು, 1ನೇ ತಾರೀಕು, 4ನೇ ತಾರೀಕು, 27ನೇ ತಾರೀಕು ಅಂದ್ರೆ ಟೋಟಲ್ ಮಾಡಿದಾಗ 1, 4 ಅಥವಾ 9 ಬರುವಂತಹ ದಿನಗಳನ್ನ ಇವರು ಶುಭ ದಿನಗಳು, ಅನುಕೂಲದ ಸಂಖ್ಯೆಗಳು ಅಂತ ಹೇಳ್ಬೋದು. 1, 4, 9ನೇ ಸಂಖ್ಯೆಗಳನ್ನ ಪಾಸಿಟಿವ್ ಸಂಖ್ಯೆಗಳು ಅಂತ ಕನ್ಸಿಡರ್ ಮಾಡ್ಬೋದು. ಸಿಂಹರಾಶಿಯವರಿಗೆ ಈ ಸಂಖ್ಯೆಗಳಲ್ಲಿ ಮಾಡಿದ್ರೆ ಹೆಚ್ಚಿನ ಫಲಿತಾಂಶವನ್ನ ಅವರು ನೋಡಬಹುದು. ಇನ್ನು ಬಣ್ಣಗಳ ವಿಚಾರಕ್ಕೆ ಬಂದ್ರೆ ಸೂರ್ಯನದ ರಾಶಿ ಆಗಿರೋದ್ರಿಂದ ಯಾವ ಬಣ್ಣವನ್ನ ಆಯ್ಕೆ ಮಾಡ್ಕೋಬೇಕಾಗುತ್ತೆ? ಇದು ಚಿನ್ನದ ಬಣ್ಣ ಅಂತ ಹೇಳ್ತೀವಿ, ಗೋಲ್ಡನ್ ಕಲರ್ ಚೆನ್ನಾಗಿ ಬರುತ್ತೆ. ಮತ್ತೆ ಆರೆಂಜ್ ಕಲರ್, ಕಿತ್ತಳೆ ಬಣ್ಣ, ಸ್ವಲ್ಪ ರೆಡ್ ಅಂದ್ರೆ ರೆಡ್ ಕೋರಲ್ ಬೇರೆ, ನಿಮ್ಗೆ ಇವಾಗ ಕುಜನಿಗೆ ಬೇರೆ ಕೆಂಪು, ಸೂರ್ಯನಿಗೆ ರೆಡ್, ಬ್ಲಡ್ ರೆಡ್ ಅಂತ ಹೇಳ್ತೀವಲ್ಲ ಆ ಕಲರ್ ನ ಒಂದು ಆಯ್ಕೆಯನ್ನ ಮಾಡ್ಕೊಳ್ಬಹುದು ಅಂತ ಹೇಳ್ಬಿಟ್ಟು. ಓಕೆ, ಆ ಒಂದು ಬಣ್ಣಗಳ ಧರಿಸನ್ನ ಹಾಕೋಬೇಕಾಗತ್ತೆ. ಆ ಬಣ್ಣಗಳ ಧರಿಸನ್ನ ಹಾಕೊಳ್ಳಿ, ಕರ್ಚೀಫ್ ಇಟ್ಕೊಳ್ಳಿ ಜೊತೆಗೆ, ಅಥವಾ ಆ ಒಂದು ಯಾವ್ದೋ ಒಂದು ವಸ್ತುವನ್ನ ಕೈಯಲ್ಲಿ ಹಿಡ್ಕೊಂಡು ಹೋಗಿ ಅದಕ್ಕೆ ಸಂಬಂಧಿಸಿದಂಥದ್ದು, ಆಗ ನಿಮ್ಗೆ ಪಾಸಿಟಿವ್ ರಿಸಲ್ಟ್ ಬರ್ತದೆ ಸಿಂಹರಾಶಿಯವರಿಗೆ. ಓಕೆ, ಇನ್ನು ಮುಖ್ಯವಾಗಿ ಪ್ರಶ್ನೆಗೆ ಬರೋದಾದ್ರೆ, ನೀವು ಕ್ರಿಸ್ಟಲ್ ಕೋಚ್ ಕೂಡ ಆಗಿರೋದ್ರಿಂದ ನಿಮ್ಮದೇ ಒಂದು ವೆಬ್ಸೈಟ್ ಮೂಲಕ ಸಾಕಷ್ಟು ಜನ ಕ್ರಿಸ್ಟಲ್ ನ ಪರ್ಚೇಸ್ ಮಾಡೋರು ಇರ್ತಾರೆ. ಹಾಗಾಗಿ ಅಂತ ಒಂದು ವೀಕ್ಷಕರಿಗೆ ಹೆಲ್ಪ್ ಆಗೋ ತರ ಅಂದ್ರೆ ಯಾವ ಕ್ರಿಸ್ಟಲ್ ನ ಸಿಂಹರಾಶಿಯವರು ಹಾಕಿಕೊಳ್ಳಬೇಕು, ಯಾವತ್ತು ಧಾರಣೆ ಮಾಡಬೇಕು ಅಂತ? ನೋಡಿ, ಸಿಂಹರಾಶಿಯವರಿಗೆ ಒಳ್ಳೆ ಸ್ಟೋನ್ ಅಂದ್ರೆ ಸನ್ ಸ್ಟೋನ್ ಅಂತಾನೆ ಒಂದು ಸ್ಟೋನ್ ಇದೆ, ಅದು ಪಾಸಿಟಿವ್ ಆದಂತಹ ಒಂದು ಸ್ಟೋನ್ ಅಂತ. ಇದು ಏನ್ ಮಾಡ್ಸುತ್ತೆ ಅಂದ್ರೆ ಆತ್ಮವಿಶ್ವಾಸ ಹೆಚ್ಚಿಸುತ್ತೆ. ಲಗ್ನಾಧಿಪತಿ ಮತ್ತು ರಾಶ್ಯಾಧಿಪತಿ ಆಗಿದ್ದಂತಹ ಸೂರ್ಯ ಏನಾದ್ರೂ ನೆಗೆಟಿವ್ ಪೊಸಿಷನ್ ಅಲ್ಲಿ ಇದ್ರೆ ಅವ್ರಿಗೆ ಸೆಲ್ಫ್ ಕಾನ್ಫಿಡೆನ್ಸ್ ಇರೋದಿಲ್ಲ. ಸಿಂಹರಾಶಿಯವರಾದ್ರೂ ಸೆಲ್ಫ್ ಕಾನ್ಫಿಡೆನ್ಸ್ ಇರಲ್ಲ, ಅಂಥವ್ರು ಸನ್ ಸ್ಟೋನ್ ನ ಧಾರಣೆ ಮಾಡ್ಬೇಕು. ಸನ್ ಸ್ಟೋನ್ ಅನ್ನುವಂತಹ ಒಂದು ಕ್ರಿಸ್ಟಲ್ ಇದೆ, ಅದನ್ನ ಒಂದು ಧಾರಣೆ ಮಾಡಿದಾಗ ನಿಮ್ಗೆ ಡೆಫಿನೆಟ್ ಆಗಿ ಸ್ವಲ್ಪ ಪಾಸಿಟಿವ್ ಚೇಂಜಸ್ ಬರುತ್ತೆ. ಅದನ್ನ ಬಿಟ್ರೆ ಟೈಗರ್ ಐ ಅನ್ನುವಂತಹ ಕ್ರಿಸ್ಟಲ್ ನ ಎಲ್ಲ ಕಡೆ ಸಿಗುತ್ತೆ. ಸೊ ಅವರು ಯಾವ ರೀತಿಯ ಕ್ವಾಲಿಟಿ ಸಿಗತ್ತೆ ಅನ್ನುವಂಥದ್ದು ನಮ್ಗೆ ಹೆಚ್ಚು ಐಡಿಯಾ ಇರೋದಿಲ್ಲ. ಸೊ ನನ್ನ ವೆಬ್ಸೈಟ್ ಅಲ್ಲಿ ಕೂಡ ನಿಮಗೆ ಸಿಗುತ್ತೆ, ಜ್ಯೋತಿಷ್ಯ ಜಾಗೃತಿ, www.ಜ್ಯೋತಿಷ್ಯಜಾಗೃತಿ ಅನ್ನುವಂಥ ವೆಬ್ಸೈಟ್ ಅಲ್ಲಿ ನೀವು ಸರ್ಟಿಫೈಡ್ ಕ್ರಿಸ್ಟಲ್ ನ ತಗೊಳ್ಬಹುದು. ಸನ್ ಸ್ಟೋನ್ ಹಾಗೆ ಟೈಗರ್ ಐ ಕ್ರಿಸ್ಟಲ್ ಗಳನ್ನ ಇವರು ಧಾರಣೆ ಮಾಡೋದು ಉತ್ತಮ ಅಂತ ಹೇಳಿ. ಓಕೆ, ಈ ಪ್ರತಿ ಸತಿನೂ ನೀವು ಕ್ರಿಸ್ಟಲ್ ಬಗ್ಗೆ ತಿಳಿಸ್ಕೊಟ್ಟಾಗ ನನ್ನ ಪ್ರಶ್ನೆ ಇದ್ದೇ ಇರುತ್ತೆ, ಇದು ಈ ಕ್ರಿಸ್ಟಲ್ಗಳನ್ನ ಕೇವಲ ಸಿಂಹರಾಶಿಯವರು ಮಾತ್ರ ಧಾರಣೆ ಮಾಡ್ಬೇಕಾ, ಅಥವಾ ಯಾರು ಇದನ್ನ ಟೈಗರ್ ಐ ಮತ್ತು ಸನ್ಸ್ಟೋನ್ ಧಾರಣೆ ಮಾಡ್ಬೇಕಾಗತ್ತೆ ಬಾಕಿ ಉಳಿದಂತೆ? ಒಳ್ಳೆ ಪ್ರಶ್ನೆ ಇದೆ ಆಕ್ಚುಲಿ. ನೋಡಿ, ಸನ್ ಸ್ಟೋನ್ನ ಯಾರಿಗೆಲ್ಲ ಆತ್ಮವಿಶ್ವಾಸ ಇಲ್ಲ, ಸೆಲ್ಫ್ ಕಾನ್ಫಿಡೆನ್ಸ್ ಇಲ್ಲ, ಎಲ್ಲಾದ್ರೂ ಹೋದ್ರೆ ಬೇಗ ಡಲ್ ಆಗ್ಬಿಡ್ತೀರಾ, ಡೌನ್ ಆಗ್ಬಿಡ್ತೀರಾ ಅನ್ನೋರು ಸನ್ ಸ್ಟೋನ್ನ ಧಾರಣೆ ಮಾಡಬಹುದು. ತುಂಬಾ ಬೇಗ ದೃಷ್ಟಿದೋಷಕ್ಕೊಳಗಾಗ್ತಿದ್ದೀರಾ ಅಂದ್ರೆ ಟೈಗರ್ ಐನ ಧಾರಣೆ ಮಾಡ್ಬೋದು. ಸೊ ಇದೆರಡನ್ನು ಧಾರಣೆ ಮಾಡೋದ್ರಿಂದ ಸಾಕಷ್ಟು ಪಾಸಿಟಿವ್ ರಿಸಲ್ಟ್ಸ್ ನ ಪಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ ಸಿಂಹರಾಶಿಯವರು. ಎಸ್, ಇವತ್ತು ಸಮಗ್ರವಾಗಿ ಸಿಂಹರಾಶಿಯವರ ಗುಣ, ಸ್ವಭಾವ, ಯಾವ ನಂಬರ್ ಅವ್ರಿಗೆ ಬರುತ್ತೆ, ಯಾವ ಕಲರ್ ಅನ್ನ ಚೂಸ್ ಮಾಡ್ಕೋಬೇಕಾಗತ್ತೆ, ಮುಖ್ಯವಾಗಿ ನೀವು ಕ್ರಿಸ್ಟಲ್ ಕೋಚ್ ಕೂಡ ಆಗಿರೋದ್ರಿಂದ ಕ್ರಿಸ್ಟಲ್ ನ ಹೇಗೆ ಧಾರಣೆ ಮಾಡಬೇಕು, ಮತ್ತು ನಿಮ್ಮ ವೆಬ್ಸೈಟ್ ನ ಮುಖಾಂತರವಾಗಿ ಸರ್ಟಿಫೈಡ್ ಕ್ರಿಸ್ಟಲ್ ಕೂಡ ಸಿಗುತ್ತೆ, ಎಲ್ಲ ವಿಚಾರಗಳನ್ನ, ಜೊತೆಗೆ 12 ರಾಶಿಗಳ ಫಲಾನುಫಲಗಳನ್ನ ಕೂಡ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಿ. ಧನ್ಯವಾದಗಳು. ನಮಸ್ಕಾರ. ಎಸ್ ವೀಕ್ಷಕರೇ, ಇವತ್ತು ಸಮಗ್ರವಾದಂತಹ ಮಾಹಿತಿಯನ್ನು ಸಿಂಹರಾಶಿಯವರ ಕುರಿತಾಗಿ, ಜೊತೆಗೆ 12 ರಾಶಿಗಳ ಫಲಾನುಫಲಗಳು ಮತ್ತು ಪಂಚಾಂಗದ ವಿಚಾರವನ್ನ ಕೂಡ ನಾವು ಈ ದಿವ್ಯ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ಶ್ರೀಮತಿ ದಿವ್ಯಾ ಸುಬ್ರಹ್ಮಣ್ಯ ಅವರಿಂದ ತಿಳ್ಕೊಂಡಿದ್ದೀವಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ PNS ವಿಸ್ತಾರ ನ್ಯೂಸ್, ನೇರ ನಿಖರ ಜನಪರ.